ಕಾಫಿ ಮಂಡಳಿಯ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಕ ಸಂಭ್ರಮದ ಕಾರ್ಯಕ್ರಮ ಕಾಫಿಯ ಕಂಪು. ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ, ಬೆಂಗಳೂರು. ಕೇಳಿ ಕಾಫಿಯ ಕಂಪು. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾಫಿಯ ಕಂಪು ಸಂಚಿಕೆಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಇತ್ತೀಚೆಗೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಇಂದಿರಾ ಪ್ರಿಯದರ್ಶಿನಿ ಪ್ರಶಸ್ತಿಯನ್ನು ತಮ್ಮ ಪರಿಸರದ ಕಾರ್ಯಕ್ಕಾಗಿ ಪಡೆದಿರುವಂತಹ ಚಿಕ್ಕಮಗಳೂರು ತಾಲೂಕು ದೊಡ್ಡಮಾಗರಹಳ್ಳಿಯ ರೂಬಿ ಎಸ್ಟೇಟ್ನ ಕಾಜಿ ತೌಸಿಫ್ ಅಲಿ ಅವರು ನಮ್ಮೊಂದಿಗೆ ಇದ್ದಾರೆ. CCRIನೊಂದಿಗಿನ ಅವರ ಒಡನಾಟವನ್ನು ಇವತ್ತು ನಿಮ್ಮೊಂದಿಗೆ ಅವರು ಹಂಚಿಕೊಳ್ತಾ ಇದ್ದಾರೆ. ನಮಸ್ಕಾರ ಅಲಿ ಅವರಿಗೆ. ನಮಸ್ಕಾರ ಸರ್. CCRI ಯಾವಾಗಲಿಂದ ಪರಿಚಯ ನಿಮಗೆ? ನಾನು ನಮ್ಮ ತಂದೆಯ ಜೊತೆ ಒಂದು ವರ್ಷಕ್ಕೆ ಒಂದ್ಸತಿ ಕಾಫಿ ಡೇ ಅಂತ ಮಾಡ್ತಾ ಇದ್ರಲ್ಲಿ. ಅಲ್ಲಿ ಎಲ್ಲ ವರ್ಷ ಅವರು ಹೊಸ ಟೆಕ್ನಿಕ್ಸ್ ಮತ್ತೆ ಯಾವ್ಯಾವ ರಿಸರ್ಚ್ ಮಾಡ್ತಾ ಇದ್ದಾರೆ ಅದು ಸ್ವಲ್ಪ ಹಂಚ್ಕೊಳ್ತಾ ಇದ್ರು ಪ್ಲಾಂಟರ್ಸ್ಗೆ. ಆವಾಗ ನನ್ಗೆ ಇಲ್ಲಿ ಕಾರಲ್ಲಿ ಕೂತ್ಕೊಂಡು ಬಾಳೆಹೊನ್ನೂರ್ಗೆ ಹೋಗ್ಬೇಕಾದ್ರೆ ಒಂದು ಖುಷಿ, ಯಾಕೆಂದ್ರೆ ಉದ್ದಕ್ಕೆ ಕಾಡು ಮತ್ತೆ ಕಾಫಿ ತೋಟ ಇರ್ತಾ ಇತ್ತು. ಹಾಗೆ ನಾನು ಹೆಚ್ಚು ಕಮ್ಮಿ 14-15 ವರ್ಷ ಅದಕ್ಕಿಂತ ಹಿಂದೆಂದಾನೆ ನಾನು ಹೋಗ್ತಾ ಇದ್ದೆ. ಕಾಫಿ ಬೆಳೆಗಾರರ ಹಿತದೃಷ್ಟಿಯಿಂದ ಸಾಕಷ್ಟು ಸಂಶೋಧನೆಗಳನ್ನ ಮಾಡಿದ್ದಾರೆ, ಹೊಸ ತಂತ್ರಜ್ಞಾನಗಳನ್ನ ಕೊಟ್ಟಿದ್ದಾರೆ. ನೀವು CCRIನ ಯಾವ್ಯಾವ ತಂತ್ರಜ್ಞಾನಗಳನ್ನ ಅಳವಡಿಕೆಯನ್ನ ಮಾಡಿಕೊಂಡಿದ್ದೀರಿ, ಉಪಯೋಗಗಳನ್ನ ಮಾಡಿಕೊಳ್ತಾ ಇದ್ದೀರಿ? ಅಲ್ಲಿ ಸಾಮಾನ್ಯ ಎಲ್ಲ ಡಿಪಾರ್ಟ್ಮೆಂಟ್ ಅಲ್ಲಿನೂ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಏನ್ ಮಾಡ್ಬೇಕು, ಹೊಸ ಕಾಫಿಯಲ್ಲಿ ಏನು ತೊಂದರೆ ಆದ್ರೆ ಏನ್ ಮಾಡಬಹುದು, ಎಲ್ಲ ಡಿಪಾರ್ಟ್ಮೆಂಟ್ ಆಗ್ಲಿ, ಯಾವುದೇ ಒಂದು ಡಿಪಾರ್ಟ್ಮೆಂಟ್, ಬಯಾಲಜಿ ಡಿಪಾರ್ಟ್ಮೆಂಟ್ ಆಗ್ಲಿ, ಬಾಟ್ನಿ ಆಗ್ಲಿ, ಅಗ್ರಾನಮಿ ಆಗ್ಲಿ, ಅವರವರು ಹೇಳ್ತಾ ಇರ್ತಾರೆ ಎಷ್ಟು ಪ್ರಮಾಣದಲ್ಲಿ ಈ ಮೆಡಿಸಿನ್ ಹಾಕ್ಬೇಕಿತ್ತು, ಸುಣ್ಣ ಹಾಕಿದ್ರೆ ಏನ್ ಲಾಭ, ಇಂಥವೆಲ್ಲ ನಾಲೆಡ್ಜ್ ಎಲ್ಲ ಹಂಚ್ತಾ ಇದ್ರು ಅವರು. CCRI ಬಿಡುಗಡೆ ಮಾಡಿದಂತ ಯಾವ್ಯಾವ ವೆರೈಟಿಗಳನ್ನ ಬಳಕೆ ಮಾಡ್ತಾ ಇದ್ರಿ? ತುಂಬಾ ಹಿಂದೆಯಿಂದ 795 ಅಂತ ಒಂದು ವೆರೈಟಿ ಇತ್ತು, ಅದು ತುಂಬಾ ಪಾಪ್ಯುಲರ್ ಆಯ್ತು. ಅದನ್ನು ಈಗಲೂ ಇದೆ ನಮ್ಮಲ್ಲಿ ಕೆಲವು ಕಡೆ. ಅದನ್ನ ಆದ ನಂತರ ಸುಮಾರು ಮಾಡಿದ್ದಾರೆ, ರೋಬಸ್ಟಾ ಅಲ್ಲಿನೂ ಮಾಡಿದ್ದಾರೆ, C/R ಅಂತ ಇತ್ತೀಚೆಗೆ ಮಾಡಿದ್ದಾರೆ. ಈಗ ಪಾಪ್ಯುಲರ್ ಆಗ್ತಾ ಇರೋದು ಇತ್ತೀಚೆಗೆ ಅರೇಬಿಕಾದಲ್ಲಿ ಚಂದ್ರಗಿರಿ ಅಂತ, ಅದನ್ನು ತುಂಬಾ ಪಾಪ್ಯುಲರ್ ಆಗಿದೆ. ಮಧ್ಯದಲ್ಲಿ ಹಲವಾರು ವೆರೈಟೀಸ್ ಗಳು ಅವರು ರಿಲೀಸ್ ಮಾಡಿದ್ದಾರೆ, ಎಲ್ಲರಿಗೆ ಉಪಯೋಗ ಆಗಿದೆ. CCRIಗೆ ಆಗಾಗ್ಗೆ ಭೇಟಿ ಕೊಡ್ತಾ ಇರ್ತೀರಾ? ಖಂಡಿತ ಭೇಟಿ ಬರ್ತೀನಿ, ಯಾವಾಗ ಬೇಕಾದ್ರೆ ಹೋಗ್ತೀವಿ. ಇಲ್ಲಾದ್ರೆ ಅವರೇ ಇಲ್ಲಿ ಬರ್ತಾರೆ. ಮೊದ್ಲೇ ಆಲ್ದೂರಲ್ಲಿ ಕಾಫಿ ಬೋರ್ಡ್ ಇತ್ತು, ಈಗ ಶಿಫ್ಟ್ ಮಾಡಿದ್ದಾರೆ. ಅಲ್ಲಿ ಎಲ್ಲ ಅಫಿಷಿಯಲ್ಸ್ ಬರ್ತಾ ಇದ್ರು. ಅವ್ರು ಏನಾದ್ರ ಹೊಸ ಇನ್ಫಾರ್ಮೇಶನ್ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕಾದ್ರೆ ರಿಸರ್ಚ್ ಸ್ಟೇಷನ್ ಗಳಿದೆ, ಸಬ್ ಸ್ಟೇಷನ್ ರಿಸರ್ಚ್ ಗಳಿದೆ. ಬಾಳೆಹೊನ್ನೂರಲ್ಲಿ ಮೇನ್ ಇರೋದು, ಕೆಲವು ಎಲ್ಲ ಕಡೆ ಇದೆ. ಅವರು ಅಲ್ಲಿ ಆ ಊರಿಗೆ ಹೋಗಿ ಅಲ್ಲಿ ಪ್ಲಾಂಟರ್ಸ್ಗೆ ಅವರು ಇನ್ಫಾರ್ಮೇಶನ್ ಕೊಡ್ತಾ ಇದ್ರು. ಒಳ್ಳೆದು ಅಲಿ ಅವರೇ, CCRIನೊಂದಿಗಿನ ತಮ್ಮ ಒಡನಾಟವನ್ನ ನಮ್ಮ ಬೆಳೆಗಾರರೊಂದಿಗೆ ತಾವು ಹಂಚಿಕೊಂಡ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದಗಳು. ಇದುವರೆಗೆ ಕಾಫಿಯ ಕಂಪು ಪ್ರಸಾರವಾಯಿತು. ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ, ಬೆಂಗಳೂರು. ಕಾರ್ಯಕ್ರಮದ ನಿರ್ಮಾಣ ಅರಕಲಗೂಡು ಮಧುಸೂದನ್. ಹಾಸನ ಆಕಾಶವಾಣಿಯಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮವು ಮಡಿಕೇರಿ ಆಕಾಶವಾಣಿಯಿಂದಲೂ ಬಿತ್ತರವಾಯಿತು.